ನಮಸ್ಕಾರ ವೀಕ್ಷಕರಿಗೆ. ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಾವು ಸಿಂಹಾಯದ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಸಿಂಹಾಯದು ಶೇಷಫಲ 3 ಸಂಖ್ಯೆ ಬರ್ತದೆ. ಇಲ್ಲಿ ವನರಾಜ ಸಿಂಹ ತುಂಬ ಬಲಿಷ್ಠನಾಗಿರ್ತಾನೆ ಮತ್ತು ಸಿಂಹಾಯಕ್ಕೆ ಕುಜ ಅಧಿಪತಿ ಆಗಿರ್ತಾನೆ. ಇಲ್ಲಿ ಈ ಆಯಾವು ಕ್ಷತ್ರಿಯರಿಗೆ ಮಾತ್ರ ಬಹಳಷ್ಟು ಉತ್ತಮ ಫಲ ಕೊಡುವಂಥದ್ದು ಮತ್ತು ಈ ಆಯ ತಾಮಸವಾದರೂ ಕೂಡ ಐಶ್ವರ್ಯಪ್ರದವಾಗಿರುವಂಥದ್ದು ಸಿಂಹವಾಯ ಶಿವಪ್ರದವಾಗಿರುವಂಥದ್ದು ನಮಗಿಲ್ಲಿ ವಾಸ್ತುಶಾಸ್ತ್ರ ಬಹಳ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಇರ್ತದೆ. ಇಲ್ಲಿ ಸಿಂಹಾಯದ ಮನೆಗಳನ್ನು ನಾವು ಯಾವುದೇ ವಿಷಯದಲ್ಲಿ ನಾವು ತಗೊಳ್ಬೇಕಾದರೂ ಕೂಡ ಸಿಂಹಾಯದ ಮನೆಗಳು ಪ್ರವೇಶ ದ್ವಾರಗಳು ಪೂರ್ವ ದಿಕ್ಕಿಗೆ ಮತ್ತು ದಕ್ಷಿಣ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗಳಲ್ಲಿ ಈ ಪ್ರವೇಶ ದ್ವಾರವನ್ನು ನಾವು ಇಡಬೇಕು. ಇಲ್ಲಿ ವಿಶೇಷವಾಗಿ ನಾವು ತಿಳಿದುಕೊಳ್ಳುವಂಥದ್ದು ಉದ್ದೇಶ ಬಂದೆ, ಪ್ರವೇಶ ದ್ವಾರಗಳು ಯಾವ ದಿಕ್ಕಿನಲ್ಲಿ ಇರಬೇಕು ಅಂದರೆ ಪೂರ್ವ ದಿಕ್ಕು ಮತ್ತು ದಕ್ಷಿಣ ದಿಕ್ಕು ಮತ್ತು ಉತ್ತರ ದಿಕ್ಕು. ಇದಿಷ್ಟು ಬಿಟ್ಟರೆ ಬಹಳಷ್ಟು ಒಳ್ಳೆಯದು. ಮಾತ್ರ ಪಶ್ಚಿಮ ದಿಕ್ಕಿನಲ್ಲಿ ಮಾತ್ರ ಪ್ರವೇಶ ದ್ವಾರ ಇರುವಂತೆ ನಾವು ಸಿಂಹಾಯವನ್ನು ನಾವು ಯಾವುದೇ ವಾತಾವರಣದಲ್ಲಿ ಕಟ್ಟಲೇಬಾರದು. ಇದನ್ನು ಬಹಳ ತಿಳುಕೊಳ್ಳೇಬೇಕಾಗಿರುವಂಥದ್ದು. ಕಟ್ಟಿದರೆ ಬಹಳ ಕೆಟ್ಟ ಪರಿಣಾಮಗಳು ಆ ಗ್ರಹ ಮೇಲೆ ತುಂಬ ಪರಿಣಾಮಗಳು, ಅಶುಭ ಫಲಗಳು ಬಹಳಷ್ಟು ಉಂಟಾಗ್ತದೆ. ಮತ್ತು ಸಿಂಹಾಯದಲ್ಲಿ ನಿರ್ಮಿಸಿದ ಮನೆ ಸಕಲ ಸೌಭಾಗ್ಯಗಳಿಂದ ಕೂಡಿರುತ್ತದೆ ಮತ್ತು ಗೃಹವಾಸಿಗಳು ವಿಖ್ಯಾತರಾಗಿ ಬಹಳಷ್ಟು ಉನ್ನತ ಅಧಿಕಾರವನ್ನು ಪಡೆಯುತ್ತಾರೆ. ಮತ್ತು ಅದೇ ರೀತಿಯಾಗಿ ಆ ಮನೆಯಲ್ಲಿ ಧನಧಾನ್ಯ ವೃದ್ಧಿ ಆಗ್ತದೆ ಮತ್ತು ಐಶ್ವರ್ಯ ವೃದ್ಧಿ ಆಗ್ತದೆ, ಸಂಪತ್ತು ವೃದ್ಧಿಯಾಗ್ತದೆ ಮತ್ತು ಯಜಮಾನ ಬಹಳಷ್ಟು ಧೀರನಾಗಿದ್ದು ಶತ್ರು ಮಂದಿತನಾಗಿರ್ತಾನೆ. ಅಂದರೆ ಎಂಥ ಶತ್ರುತ್ವವಿದ್ದರೂ ಕೂಡ ಆ ಶತ್ರುಗಳ ಮುಂದೆ ಜಯವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಈ ಸಿಂಹಾಯದ ಫಲ ಬಹಳ ಶ್ರೇಷ್ಠ. ಆತನ ಒಂದು ಯಜಮಾನ ಮೇಲೆ ಅದರ ಪರಿಣಾಮಗಳು ಕೊಡ್ತಾ ಇರ್ತದೆ ಮತ್ತು ಶತ್ರುಗಳು ನಾಶವಾಗಿ ಆರ್ಥಿಕ ಸ್ಥಿತಿ ಮತ್ತು ಭಯಂಕರ ಉತ್ತಮವಾಗಿರುತ್ತದೆ. ಆರ್ಥಿಕ ಸ್ಥಿತಿ ಬಹಳಷ್ಟು ಉತ್ತಮವಾಗುತ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಅದೇ ರೀತಿಯಾಗಿ ಕೆಲಸಗಳಲ್ಲಿ ಆಗ್ಬೋದು ಅಥವಾ ಕಾರ್ಯಗಳಲ್ಲಿ ಆಗ್ಬೋದು ಬಹಳಷ್ಟು ಜಯ ಅನ್ನುವಂಥದ್ದು ಕಟ್ಟಿಟ್ಟದ ಬುದ್ಧಿನೇ. ಇದು ಸ್ಪಷ್ಟ ಮಾಹಿತಿ ಹೇಳ್ತಾ ಇದ್ದೀನಿ. ಆಮೇಲೆ ಯುದ್ಧದಲ್ಲಿ ವಿಜಯ ದೊರೆಯುತ್ತದೆ. ವಾಸದ ಮನೆಯಲ್ಲಿ ದೇವರ ಮನೆಯನ್ನು ಸಿಂಹಾಯದಲ್ಲಿ ನಿರ್ಮಿಸಿದರೆ ಬಹಳಷ್ಟು ಒಳ್ಳೆಯ ಫಲಗಳು ಅಲ್ಲಿ ಕೊಡ್ತದೆ. ಮತ್ತು ಸಿಂಹಾಯದ ಕಟ್ಟಡದ ಎತ್ತರದ 2 ಪಟ್ಟಕ್ಕಿಂತ ಹೆಚ್ಚು ದೂರದಲ್ಲಿ ಅಂದರೆ ಎದುರಿಗೆ ಯಾವುದೇ ಆಯಾದ ಮನೆ ನಿರ್ಮಿಸುವುದು ಉತ್ತಮವಾಗಿರುತ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿರುತ್ತದೆ. ನಮಸ್ಕಾರಗಳು ವೀಕ್ಷಕರೇ.